ಪೂಜಾ ಹವ ಮಲ್ಲಿನಾಥ ಹಸಿವು ನೀಗಿಸಿದ ಅನ್ನದಾತ ಪರಮ ಪೂಜಾ ಹವ ಮಲ್ಲಿನಾಥ ಹಸಿದು ಬರಾಡ ಮೇಲೆ ವಿಶ್ರಮಿಸುತ್ತ ಬರುವ ಭಕ್ತರಿಗೆಲ್ಲ ನಡೆದರು ಪ್ರೀತಿಯ ಹಂಚುತ್ತ ಸರ್ವ ಭಕ್ತರಿಗೆಲ್ಲ ನಡೆದರು ಪ್ರೀತಿಯ ಹಂಚುತ್ತ ಬಂದ ಭಕ್ತರ ಪವನ ಕಳೆಯಲು ಬಂದ ದೇವನು ನಡೆದಾಡುವ ಪದವನು. ಕಲಬುರಗಿ ನಗರದ ಗೋವಾ ಹೋಟೆಲ್ ಹತ್ತಿರುವಂತಹ ಸರ್ವಶಕ್ತಿ ಹವಾಮಲ್ಲಿನಾಥ್ ಆಶ್ರಮದಲ್ಲಿ ಪರಮ ಪೂಜ್ಯ ಹವಾಮಲ್ಲಿನಾಥ್ ಮಹಾರಾಜರು ಇವತ್ತೇನಪ್ಪ ಅಂದ್ರೆ ದಣಿವರಿಯರದ ಭಗವಂತ ಸತತವಾಗಿ ನಿರಂತರ ಒಂದಿಲ್ಲ ಒಂದು ಅನ್ನದ ದಾಸೋಹ ಇವತ್ತು ದಾಸೋಹ ಮೂರ್ತಿಗಳನ್ನಾಗಿ ಜಗದಲ್ಲಿ ಪ್ರಸಿದ್ಧಿ ಪಡೆದಂತವರು ಶ್ರೀಯುತ ಹವಾಮಲ್ಲಿನಾಥ್ ಮಹಾರಾಜ ಅಪ್ಪಾಜಿಯವರು ಅವರ ನೇತೃತ್ವದಲ್ಲಿ ದಿನನಿತ್ಯ ಅನ್ನದಾಸೋಹ ಇರಬಹುದು, ಅದರ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ದೇಶಭಕ್ತಿಯ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಇವತ್ತ ಏನಪ್ಪಾ ಅಂತಾರೆ ಎಲ್ಲಾ ಭಕ್ತಾದಿಗಳ ಒಂದು ನೋವನ್ನು ನಿವಾರಣೆ ಮಾಡ್ತಕ್ಕಂಥ ಕಷ್ಟವನ್ನು ನಿವಾರಣೆ ಮಾಡ್ತಕ್ಕಂಥ ದೇವರ ಪರಮ ಪೂಜ್ಯ ಹವಾಮಲ್ಲಿನಾಥ್ ಮಹಾರಾಜ. ಯಾಕಂದ್ರೆ ಸುಮಾರು 5,000ಕ್ಕಿಂತ ಅಧಿಕ ಲಿಂಗಗಳನ್ನ ಸ್ಥಾಪನೆ ಮಾಡಿ ಎಲ್ಲ ಇವತ್ತು ಬೀದರ್ ಇರ್ಬೋದು, ಕಲಬುರಗಿ ಇರ್ಬೋದು, ಬಳ್ಳಾರಿ, ಬಿಜಾಪುರ ಬಹಳಷ್ಟು ರಾಜ್ಯಗಳಲ್ಲಿ ಅದ್ರ ಜೊತೆಗೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಒಂದು ಪ್ರಾಣವನ್ನು ತ್ಯಾಗ ಮಾಡಿದಂತ ಮಹಾತ್ಮರ ಒಂದು ಸ್ಮರಣೆ ಮಾಡುವುದ್ರ ಜೊತೆಗೆ ಇವತ್ತು ಎಲ್ಲರಲ್ಲಿಯೂ ದೇಶಾಭಿಮಾನ ಕೆಲಸ ಪರಮ ಪೂಜ್ಯ ಹವಾಮಲ್ಲಿನಾಥ್ ಮಾಡ್ತಾ ಇದ್ದಾರೆ. ಅದರಂತೆ ಇವತ್ತು ನೋಡುವುದು ಬೆಳಿಗ್ಗೆ 9 ಗಂಟೆಗೆ ಪ್ರಾರಂಭವಾದಂತ ಏನಪ್ಪಾ ಅಂದ್ರೆ ಒಂದು ಲೋಡ್ ಕಬ್ಬಿನ ಒಂದು ಲಾರಿ ಕಬ್ಬನ್ನು ತರಿಸಿ ತಮ್ಮ ಕೈಯಾರನ್ನೇ ಏನಪ್ಪಾ ಕಬ್ಬಿನ ಹಾಲನ್ನು ಮಾಡಿ ಎಲ್ಲ ಭಕ್ತರಿಗೆ ಕೊಟ್ಟು ಎಲ್ಲರ ಒಂದು ದಣಿವನ್ನು ನಿವಾರಿಸತಕ್ಕಂಥ ಕೆಲಸ ಪರಮ ಪೂಜ್ಯರು ಮಾಡ್ತಾ ಇದ್ದಾರೆ. ಅಂತವರೆಲ್ಲ ನಾವು ಪ್ರತಿಯೊಂದು ಪುಣ್ಯ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆ ಇದೇ 30ನೇ ತಾರೀಕು ಚಿತ್ತಾಪುರ ತಾಲೂಕಿನ ಸನ್ನತಿಯ ನಾಗರಾಂಬ ದೇವಸ್ಥಾನದಲ್ಲಿ ಅಪ್ಪಾಜಿಯವರ ಒಂದು ದಿವ್ಯ ನೇತೃತ್ವದಲ್ಲಿ ಇವತ್ತು ಅಶೋಕ್ ಸಾಮ್ರಾಟ್ ಅವರ ಒಂದು ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ 30ನೇ ತಾರೀಕು ಇದೇ ಬರ್ತಕ್ಕಂಥ 30ನೇ ತಾರೀಕು ಚಿತ್ತಾಪುರನ ಸನ್ನತಿಯಲ್ಲಿ ಸಹ ಏರ್ಪಡಿಸಿದ್ದಾರೆ. ಹಾಗಾಗಿ ಎಲ್ಲ ಆ ಕಾರ್ಯಕ್ರಮಕ್ಕೆ ಈ ಮೂಲಕ ಎಲ್ಲಾ ದೇಶ ಬಾಂಧವರನ್ನ ಆ ಕಾರ್ಯಕ್ರಮಕ್ಕೆ ಒಂದು ಆಹ್ವಾನಿಸ್ತೇನೆ. ಧನ್ಯವಾದ. Happy